2026ರ ಮೇ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಕುಜ ಅಂದರೆ ಮಂಗಳ ಗ್ರಹದ ಪ್ರಭಾವದಿಂದಾಗಿ ಸಾಹಸಮಯ ಮತ್ತು ಮಿಶ್ರ ಫಲಿತಾಂಶಗಳು ಕಂಡುಬರಲಿವೆ. ಈ ತಿಂಗಳ ನಿಮ್ಮ ಸಂಪೂರ್ಣ ಒಳ್ಳೆಯದು ಮತ್ತು ಕೆಟ್ಟದು ವಿವರಗಳು ಇಲ್ಲಿವೆ. ಶುಭ ಫಲಗಳು. ದ ಗುಡ್. ಕಾರ್ಯಜಯ ಮತ್ತು ಧೈರ್ಯ. ನಿಮ್ಮಲ್ಲಿ ಅಡಗಿರುವ ಅದಮ್ಯ ಶಕ್ತಿ ಮತ್ತು ಧೈರ್ಯವು ಈ ತಿಂಗಳು ಹೊರಬರಲಿದೆ. ಎಂತಹ ಕಠಿಣ ಸವಾಲುಗಳನ್ನು ಎದುರಿಸಿ ಜಯ ಸಾಧಿಸುವಿರಿ. ಆಸ್ತಿ ಮತ್ತು ಭೂಮಿ. ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭವಾಗುವ ಸಾಧ್ಯತೆಯಿದೆ. ಹೊಸ ಮನೆ ಅಥವಾ ಜಾಗ ಖರೀದಿಸಲು ಯೋಜನೆ ಹಾಕಿದ್ದರೆ ಅದಕ್ಕೆ ಕಾಲಪಕ್ವವಾಗಿದೆ. ಸ್ಪರ್ಧಾತ್ಮಕ ಯಶಸ್ಸು. ನೀವು ಕ್ರೀಡೆ, ಪೊಲೀಸ್ ಅಥವಾ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ತಿಂಗಳು ವಿಶೇಷ ಯಶಸ್ಸು ಮತ್ತು ಮನ್ನಣೆ ಲಭಿಸಲಿದೆ. ಹಠಾತ್ ಧನಲಾಭ. ನಿರೀಕ್ಷಿಸದ ಮೂಲಗಳಿಂದ ಹಣದ ಹರಿವು ಉಂಟಾಗಬಹುದು. ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಅಶುಭ ಫಲಗಳು. ದ ಬ್ಯಾಡ್. ಆತುರದ ನಿರ್ಧಾರ. ಅತಿಯಾದ ಆತ್ಮವಿಶ್ವಾಸದಿಂದ ಅಥವಾ ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು. ಹೂಡಿಕೆ ಮಾಡುವ ಮುನ್ನ ಹಿರಿಯರ ಸಲಹೆ ಪಡೆಯಿರಿ. ಕೋಪದ ಮೇಲೆ ನಿಯಂತ್ರಣ. ಸಣ್ಣ ವಿಷಯಗಳಿಗೂ ಅತಿಯಾಗಿ ಸಿಟ್ಟಾಗುವ ಸಾಧ್ಯತೆಯಿದೆ. ಇದರಿಂದಾಗಿ ಆಪ್ತ ಸ್ನೇಹಿತರು ಅಥವಾ ಒಡಹುಟ್ಟಿದವರೊಂದಿಗೆ ವೈಮನಸ್ಸು ಉಂಟಾಗಬಹುದು. ರಕ್ತದೊತ್ತಡ ಮತ್ತು ಉಷ್ಣಾಂಶ. ಆರೋಗ್ಯದ ದೃಷ್ಟಿಯಿಂದ ರಕ್ತದೊತ್ತಡ, ಬಿಪಿ ಅಥವಾ ದೇಹದ ಉಷ್ಣತೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಸಾಕಷ್ಟು ನೀರು ಕುಡಿಯುವುದು ಮತ್ತು ವಿಶ್ರಾಂತಿ ಅಗತ್ಯ. ವಾಹನ ಚಾಲನೆಯಲ್ಲಿ ಎಚ್ಚರ. ಈ ತಿಂಗಳು ವಾಹನ ಚಾಲನೆ ಮಾಡುವಾಗ ಅತಿವೇಗ ಬೇಡ. ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಮಾಸಿಕ ಸಾರಾಂಶ. ಕ್ಷೇತ್ರ, ಸ್ಥಿತಿ, ಸಲಹೆ. ಧನಲಾಭ ಉತ್ತಮ. ಭೂಮಿ ವ್ಯವಹಾರದಲ್ಲಿ ಲಾಭವಿದೆ. ಆರೋಗ್ಯ ಸಾಮಾನ್ಯ. ಕೋಪ ಮತ್ತು ಬಿಪಿ ನಿಯಂತ್ರಿಸಿ. ಪ್ರೀತಿ ಮತ್ತು ವಿವಾಹ ಮಿಶ್ರಫಲ. ಸಂಗಾತಿಯೊಂದಿಗೆ ವಾದಬೇಡ. ವ್ಯವಹಾರ ಪ್ರಗತಿ. ರಿಯಲ್ ಎಸ್ಟೇಟ್ನವರಿಗೆ ಶುಭಕಾಲ. ಪರಿಹಾರಗಳು. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಅಥವಾ ಸುಬ್ರಹ್ಮಣ್ಯ ಅಷ್ಟಕ ಪಠಿಸಿ. ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅಥವಾ ಕೆಂಪು ಬೇಳೆಯನ್ನು ದಾನ ಮಾಡುವುದು ನಿಮ್ಮ ಗ್ರಹದೋಷವನ್ನು ಕಡಿಮೆ ಮಾಡುತ್ತದೆ. ಹನುಮಾನ್ ಚಾಲೀಸಾವನ್ನು ಪ್ರತಿದಿನ ಪಠಿಸುವುದು ಮಾನಸಿಕ ಸ್ಥಿರತೆಯನ್ನು ನೀಡುತ್ತದೆ. ಗಮನಿಸಿ, ಇದು ಸಾಮಾನ್ಯ ಭವಿಷ್ಯವಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕ ಮತ್ತು ಗ್ರಹಗಳ ದೆಸೆಯ ಮೇಲೆ ನಿಖರವಾದ ಫಲಿತಾಂಶಗಳು ಲಭಿಸುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ನಿರಂತರ ಬೆಂಬಲಕ್ಕಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ನಿರಂತರ ಅಪ್ಡೇಟ್ಗಳಿಗಾಗಿ ನಮ್ಮ ಡೈನಮಿಕ್ ಲಿಂಕ್ಸ್ಗಳನ್ನು ಫಾಲೋ ಮಾಡಿ. ಧನ್ಯವಾದಗಳು.